ಕಥಾಸಕ್ತರಿಗೆಲ್ಲ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನ ಕತೆ ಬ್ರಹ್ಮಸೂತ್ರ. ಇನ್ನೂ ಒಂದೆರಡು ತಿಂಗಳು ಕಳೆದಿದೆ. ಯಾವುದೇ ಪರಿಹಾರದ ಸೂಚನೆ ಕಂಡಿಲ್ಲ. ಹಲೋ, ಇವತ್ತೇನು ವಾತಾವರಣ ಮೋಡ ಕವಿದಂತಿದೆಯಲ್ಲ? ಈ ಬಿಸಿ ಕಾಫಿ ಕುಡಿದರೆ ಬಿಸಿ ಇರೋ ತಲೆ ತಣ್ಣಗಾಗುತ್ತೆ. ಹಲೋ, ನನ್ನ ಮಾತಿಗೆ ರಿಯಾಕ್ಷನ್ನೇ ಇಲ್ಲವಲ್ಲ? ಸಮಸ್ಯೆ ಬಗೆಹರಿಯಲಿಲ್ಲ ಅಂತ ಬುರುಡೆ ಹೆಚ್ಚು ಕೆಲಸ ಮಾಡಿರಬೇಕು. ಓವರ್ ವರ್ಕ್ ಪ್ರಾಬ್ಲಮ್. ಇಂಥ ಸಮಯ ಬಂದಾಗ ನಾನೇನು ಮಾಡ್ತೀನಿ ಗೊತ್ತಾ? ಏನು ಕೆಲಸ ಮಾಡದೆ ಸುಮ್ಮನೆ ಇದ್ದು ಬಿಡ್ತೀನಿ. ಆಗ ಎಲ್ಲ ಸಮಸ್ಯೆಗಳಿಗೂ ಒಂದೊಂದು ಪರಿಹಾರ ತಾನಾಗೇ ಕಾಣಿಸಿಕೊಳ್ಳುತ್ತಾ ಹೋಗುತ್ತೆ. ಏನಂತೀರಿ? ಹಿಂದೇಕೋ ಸಿರಿ ತುಂಬಾ ಸಪ್ಪಗಿದ್ದಳು. ಅವಳನ್ನು ಚೀರಪ್ ಮಾಡಲು ಶಿಶಿರ್ ಪ್ರಯತ್ನಿಸಿದ್ದ. ರೀ ಸಂಪಿಗೆ, ನೀವು ಬಹಳ ಕೆಲಸ ಮಾಡೋರ ತರ ಹೇಳ್ತಿದ್ದೀರಲ್ಲ, ನೀವು ಯಾವತ್ತು ಓವರ್ಕ್ ಮಾಡಿದ್ದೀರಿ? ಇದೊಂದು ಜೋಕ್ ಅಲ್ವಾ? ನಿಮ್ಮದು ಕೆಲಸ ಮಾಡೋ ದಿನಗಳಿಗಿಂತ ಮಾಡದೇ ಇರೋ ದಿನಗಳೇ ಜಾಸ್ತಿ ಅಲ್ವಾ? ಕಾಫಿ ಲೋಟವನ್ನು ತುಟಿಗೆ ಹಚ್ಚುತ್ತಾ ಅವನನ್ನು ಛೇಡಿಸಲು ಹೇಳಿದ್ದಳು. ಅವನನ್ನು ಛೇಡಿಸುವುದೆಂದರೆ ಅವಳಿಗೆ ತುಂಬಾ ಇಷ್ಟದ ಕೆಲಸ. ಅವನು ಅದನ್ನು ಎಂಜಾಯ್ ಮಾಡುತ್ತಿದ್ದ, ಇನ್ನೂ ಉತ್ತೇಜಿಸುತ್ತಿದ್ದ. ಈಗಲೂ ಸಹ ಅದನ್ನೇ ಮಾಡಿದ್ದ. ಹಾ, ಸರಿಯಾಗೇ ಹೇಳಿದಿರಿ ನೋಡಿ. ನೀವು ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ. ನನ್ನನ್ನು ಕೆಣಕುವುದರಿಂದ ನಿಮ್ಮ ಮುಖದಲ್ಲಿ ಸಂತೋಷ ಕಂಡರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್. ಇವತ್ತೇಕೋ ನಿಮಗೆ ಬೇಸರವಾದಂತಿದೆ. ವಾಟ್ ಇಸ್ ದ ಪ್ರಾಬ್ಲಮ್ ಹೇಳಿ? ಈ ಪಾಸ್ವರ್ಡ್ ವಿಚಾರ ಅಂತ ನನಗೆ ಗೊತ್ತು. ಇವತ್ತು ಬರೀ ರಿಲ್ಯಾಕ್ಸ್ ಮಾಡಿ, ಏನೂ ಕೆಲಸ ಬೇಡ. ಈವ್ನಿಂಗ್ ಎಲ್ಲಿಗಾದ್ರೂ ಕರೆದರೆ ಬರ್ತೀರಾ? ಜಸ್ಟ್ ಫ್ರೆಂಡ್ಲಿ ಇನ್ವಿಟೇಷನ್. ಮೂವಿ, MG ರೋಡ್ನಲ್ಲಿ ಜಸ್ಟ್ ಎ ವಾಕ್, ಯಾವುದಾದ್ರೂ ಮಾಲ್ನಲ್ಲಿ ವಿಂಡೋ ಶಾಪಿಂಗ್, ಬರೀ ರಿಲ್ಯಾಕ್ಸ್ ಮಾಡಿಕೊಳ್ಳಲು. ಏನಂತೀರಿ? ಐಸ್ ಕ್ರೀಮ್, ಮೂವಿ ಎಲ್ಲ ನಂದೇ ಟ್ರೀಟ್. ಎಲ್ಲೇ ಮೀರದ ರೀತಿಯಲ್ಲಿ ಸಲಹೆ ಮಾಡಿದ್ದ, ಆಹ್ವಾನ ಮಾಡಿದ್ದ. ಐಡಿಯಾ ಚೆನ್ನಾಗಿದೆ. ನನಗೂ ಅಂಥದ್ದೇನಾದ್ರೂ ಬೇಕೆನಿಸಿದೆ. ನೀವು ನೈಸ್ ಗೈ ಕಣ್ರಿ. ಥ್ಯಾಂಕ್ಸ್ ನಿಮ್ಮ ಆಫರ್ಗೆ. ಮೂವಿ ಬೇಡ, MG ರೋಡ್ ಅಥವಾ ಮಾಲ್ ಸುತ್ತೋದು ಗುಡ್ ಐಡಿಯಾ. ಸ್ವಲ್ಪ ಭಾವುಕಳಾಗಿ ಹೇಳಿದ್ದಳು. ಬಗೆಹರಿಯದ ಸಮಸ್ಯೆ ಅವಳನ್ನು ಸೋಲಿಸುತ್ತಿತ್ತು. ಸಂಜೆ ತನಕ ಕೂತಿರ್ಬೇಕಲ್ಲ, ಬೋರ್ ಆಗತ್ತೆ. ಅದಕ್ಕೆ ಇನ್ನೊಂದು ಐಡಿಯಾ ಕೊಡ್ತೀನಿ. ನಿಮ್ಮಪ್ಪ ನನ್ನ ತಲೆಗೆ ಕಟ್ಟಿರೋ ಅವರ ಕಥೆ ಲೇಖನಗಳ ಕಂತೆ ನನ್ನ ಬೈಕ್ನ ಡಬ್ಬಾದಲ್ಲೇ ಇಟ್ಟಿದ್ದೇನೆ. ಅದನ್ನು ನಿಮ್ಮ ಟೇಬಲ್ ಮೇಲೆ ಜೋಡಿಸುತ್ತೇನೆ. ಅದರಲ್ಲಿ ಯಾವುದಾದ್ರೂ ಕೆಲವನ್ನು ಓದಿ. ಎಲ್ಲವೂ ಚೆನ್ನಾಗಿದೆ. ಐ ಪ್ರಾಮಿಸ್. ಓದಿದ ಮೇಲೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಅಲ್ಲ, ಹಿತ್ತಲ ಗಿಡ ಮದ್ದಿಗೆ ಬರಲ್ಲ ಅಂತಾರಲ್ಲ, ಹಾಗೆ ಮನೆಯವರೇ ಬರೆಯೋ ಕತೆ ಬಗ್ಗೆ ನಿಮಗೇಗೆ ತಾತ್ಸಾರ? ಸ್ವಾರಸ್ಯ ಇರಲ್ಲ ಅಂತಾನೆ? ಈಗ ಟ್ರೈ ಮಾಡಿ ನೋಡಿ. ರಿಯಲಿ ರಿಲ್ಯಾಕ್ಸಿಂಗ್ ಕಣ್ರಿ. ಎಂದು ಹೇಳುತ್ತಲೇ ಎದ್ದು ಹೋಗಿ ಕೆಲವು ನಿಮಿಷಗಳ ಮೇಲೆ ಕೆಲವು ಪುಸ್ತಕ ಹಾಳೆಗಳೊಂದಿಗೆ ಬರುತ್ತಾನೆ. ಎಲ್ಲವನ್ನು ಅವಳ ಮೇಜಿನ ಮೇಲಿಟ್ಟು ಒಂದರ ಮೇಲೆ ಒಂದು ಜೋಡಿಸುತ್ತಾನೆ. ಅವುಗಳಲ್ಲಿ ತೆಕ್ಕೆಯ ಕೆಳಗೆ ಸೇರಿಕೊಂಡಿದ್ದ ಒಂದು ಪುಸ್ತಕವನ್ನು ತೆಗೆದು ತೆಕ್ಕೆಯ ಮೇಲಿಡುತ್ತಾನೆ. ಅವನ ನಡವಳಿಕೆ ಸಾಮಾನ್ಯವಾಗಿದ್ದರೂ ಆ ಪುಸ್ತಕ ತೆಕ್ಕೆಯ ಕೆಳಗಿನಿಂದ ತೆಗೆದು ಮೇಲಿಟ್ಟದ್ದು ಅವಳ ಗಮನಕ್ಕೆ ಬಾರದೆ ಹೋಗುವುದಿಲ್ಲ. ರೀ, ನಿಮ್ಮಪ್ಪ ಬರೀ ತಲೆ ತಿನ್ನೋ ಕಥೆಗಾರ ಅಂತಿದ್ದೆ. ಪರವಾಗಿಲ್ಲ ರೀ, ಒಳ್ಳೊಳ್ಳೆ ಕಥೆ ವಿಚಾರ ಬರೀತಾರೆ. ಸಸ್ಪೆನ್ಸ್ ಚೆನ್ನಾಗಿರುತ್ತೆ ಅವರ ಕಥೆಯಲ್ಲಿ. ವಿಚಾರ ಲೇಖನಗಳು ಅಷ್ಟೇ, ವಿಚಾರ ಮಾಡುವಂಥದ್ದೇ ಆಗಿರುತ್ತೆ. ಸಂಜೆ ಅಡ್ಡಾಡುವಾಗ ಈ ವಿಚಾರ ಚರ್ಚೆ ಮಾಡುವುದು ಬೇಡ. ರೈಟ್ ಟೈಮ್ಗೆ ರಾಂಗ್ ಸಬ್ಜೆಕ್ಟ್ ಆಗುತ್ತೆ. ಏನಂತೀರಿ? ಅವಳಿಗೆ ಮನಸ್ಸಿತ್ತೋ ಇಲ್ಲವೋ ತೆಕ್ಕೆಯ ಮೇಲಿದ್ದ ಪುಸ್ತಕವನ್ನು ಕೈಗೆ ತೆಗೆದುಕೊಂಡಳು. ಆ ವೇಳೆಗೆ ಶಿಶಿರ್ ಅವಳ ಹಿಂದೆ ಬಂದಿದ್ದ. ಅವಳು ಕೈಗೆ ತೆಗೆದುಕೊಂಡ ಪುಸ್ತಕ ನೋಡಿ ಅವನ ಮನಸ್ಸಿನಲ್ಲಿ ಏನೋ ಮಿಂಚು ಹರಿದ ಹಾಗಾಗಿತ್ತು. ಅಂಥದ್ದೇನಿತ್ತು ಆ ಪುಸ್ತಕದಲ್ಲಿ? ಆ ಪುಸ್ತಕವೊಂದು ಶರ್ಮರು ಬರೆದಿದ್ದ ಹಲವಾರು ಲೇಖನಗಳ ಸಂಕಲನವಾಗಿತ್ತು. ಪುಟಗಳನ್ನು ಬಿಡಿಸಿ ಒಂದೆರಡು ಲೇಖನಗಳನ್ನು ಸ್ವಲ್ಪ ಓದಿ ಸ್ವಾರಸ್ಯ ಕಾಣದೆಯೋ ಏನೋ ಮುಂದಿನ ಪುಟ ತಿರುಗಿಸುತ್ತಾ ಒಂದು ಪುಟದಲ್ಲಿದ್ದ ಲೇಖನದ ಮೇಲೆ ಅವಳ ಮನಸ್ಸು ನಿಂತಂತಾಯಿತು. ಸ್ವಲ್ಪ ಸ್ವಾರಸ್ಯಕರವಾಗಿದೆ ಎನಿಸಿತ್ತೇನೋ, ಓದಲು ಮುಂದುವರೆದಳು. ಮೊದಲು ಅನಾಸಕ್ತಿಯಿಂದ ಹೊರಗೆ ಕುಳಿತಿದ್ದವಳು ನೆಟ್ಟಗೆ ಕುಳಿತಳು. ನಂತರ ಪುಸ್ತಕವನ್ನು ಟೇಬಲ್ ಮೇಲಿಟ್ಟು ಕೈಗಳನ್ನು ಟೇಬಲ್ ಮೇಲೂರಿ ಬೆನ್ನು ಬಾಗಿಸಿ ಏಕಾಗ್ರತೆಯಿಂದ ಓದತೊಡಗಿದಳು.
ಅವಳ ಮುಖಚರ್ಯೆಯೇ ಬದಲಾಗಿತ್ತು. ಅದೇ ಲೇಖನವನ್ನು ಇನ್ನೊಮ್ಮೆ ಓದಿದಳು. ಪುಸ್ತಕ ಮುಚ್ಚಿಟ್ಟು ಕೆಲ ಕ್ಷಣಗಳ ನಂತರ ಇನ್ನೂ ಒಮ್ಮೆ ಓದಿದಳು. ಇದನ್ನೆಲ್ಲ ಶಿಶಿರ್ ಹಿಂದಿನಿಂದಲೇ ಗಮನಿಸುತ್ತಿದ್ದ. ಅವನು ಅದೇ ನಿರೀಕ್ಷೆಯಲ್ಲಿದ್ದಂತಿತ್ತು. ಅವಳು ಆ ಪುಸ್ತಕವನ್ನು ತನ್ನ ಜೊತೆಯಲ್ಲೇ ಕೊಂಡೊಯ್ದು ಇನ್ನೊಂದು ಮೇಜಿನ ಮೇಲಿಟ್ಟು ಡೆಸ್ಕ್ಟಾಪ್ ಮುಂದೆ ಕುಳಿತಳು. ಆ ಪುಸ್ತಕದಲ್ಲಿದ್ದುದನ್ನು ಡೆಸ್ಕ್ಟಾಪ್ನಲ್ಲಿ ಟೈಪ್ ಮಾಡುತ್ತಾ ಮುಂದುವರೆದಳು. ಅದರಲ್ಲಿದ್ದ ಒಂದೊಂದೇ ಸಾಲಿನಲ್ಲಿದ್ದದ್ದನ್ನು ಟೈಪ್ ಮಾಡಿ ಪ್ರೆಸ್ ಎಂಟರ್ ಮಣಿಯನ್ನು ಒತ್ತಿದಾಗ ಮಾನಿಟರ್ ಸ್ಕ್ರೀನ್ನಲ್ಲಿ ಆಗುತ್ತಿದ್ದ ಬದಲಾವಣೆ ಕಂಡು ಎರಡೂ ಕೈಗಳಲ್ಲಿ ಮುಷ್ಟಿ ಮಾಡಿ ಗಾಳಿಯಲ್ಲಿ ಪಂಚ್ ಮಾಡುತ್ತಿದ್ದಳು. ಅವಳ ರಿಯಾಕ್ಷನ್ ನೋಡುತ್ತಿದ್ದ ಶಿಶಿರ್ಗೆ ಅವಳ ಸಂತೋಷದ ಸಂಭ್ರಮ ನೋಡುವುದರಲ್ಲೇ ಸಂತೋಷಿಸಿದ್ದ. ಶಿಶಿರ್, ಶಿಶಿರ್, ಬನ್ನಿ ಇಲ್ಲಿ, ಬೇಗ ಬನ್ನಿ, ರಶ್ ಐಸೆ. ಅವಳ ಕರೆಗೆ ಅಲ್ಲ ಚೀರಾಟಕ್ಕೆ ಅವನು ಓಡಿ ಹೋಗಿದ್ದ. ಅವನು ಆ ಸಂದರ್ಭವನ್ನು ನಿರೀಕ್ಷಿಸಿದ್ದರೂ ಅವಳ ಸಂಭ್ರಮಕ್ಕೆ ತಣ್ಣೀರೆರಚುವಂತಿರಲಿಲ್ಲ. ಹಾಗಾಗಿ ಅವನೂ ಕುತೂಹಲ ತೋರಿಸಿದ್ದ. ಏನ್ರಿ ಅದು, ಅಷ್ಟೊಂದು ಚೀರಾಡ್ತಾ ಇದ್ದೀರಾ? ಪಾಸ್ವರ್ಡ್ ಏನಾದ್ರು ಸಿಕ್ಕಿಬಿಟ್ಟಿತೋ ಹೇಗೆ? ಅಯ್ಯೋ ಅದೇ ಕಣ್ರಿ, ಪಾಸ್ವರ್ಡ್ ಸಿಕ್ಕಿತು ನೋಡಿ. ಈ ಲೇಖನದಲ್ಲಿ ಇರೋ 9 ಸಂಖ್ಯೆಗಳನ್ನು ಒಂದೊಂದಾಗಿ ಕೊಟ್ಟ ಮೇಲೆ ಒಂದೊಂದೇ ಹಂತ ತೆರೆದುಕೊಳ್ಳುತ್ತಾ ಹೋಯಿತು. ಕೊನೆಗೆ ಒಂದು ದೊಡ್ಡ ಪಾಸ್ವರ್ಡ್ ರಿವೀಲ್ ಆಯಿತು. ಈ ಪಾಸ್ವರ್ಡ್ ನಿಂದ ಇನ್ನೊಂದು ಫೈಲ್ ಓಪನ್ ಆಗೇ ಬಿಟ್ಟಿತು. ನಂಬಕ್ಕೆ ಆಗ್ತಾ ಇಲ್ಲ. ಎಂಥ ಸ್ವೀಟ್ ಸರ್ಪ್ರೈಸ್ ರೀ. ನಿಮಗೆ ಥ್ಯಾಂಕ್ಸ್ ರೀ. ಈ ಪುಸ್ತಕಗಳನ್ನ ಓದೋದಿಕ್ಕೆ ಹೇಳಿದಿರಲ್ಲ. ಐ ಕಾಂಟ್ ಬಿಲೀವ್, ಐ ಜಸ್ಟ್ ಕಾಂಟ್ ಬಿಲೀವ್. ಅವಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅದು ಅಲ್ಲೇ ನಿಲ್ಲಲಾಗದೆ ಕೆನ್ನೆಯ ಮೇಲೆ ಇಳಿಯತೊಡಗಿತ್ತು. ತುಂಬಾ ಭಾವುಕಳಾಗಿದ್ದಳು. ಹಿಂದಿನಿಂದ ಬಂದಿದ್ದ ಶಿಶಿರ್ ಕರ್ಚೀಫ್ ಹಿಡಿದು ಅವಳ ಕಡೆ ಚಾಚಿ ಹೇಳಿದ್ದ, ರೀ, ತಗೊಳ್ಳಿ ಕರ್ಚೀಫ್, ಫ್ರೆಶ್ ಆಗಿದೆ. ನನ್ನ ಶುಭಾಶಯಗಳು. ನೀವು ಅಚೀವ್ ಮಾಡಿಯೇ ಬಿಟ್ಟಿರಿ. ಸಂತೋಷ ಅನುಭವಿಸುತ್ತಾ ಸಮಾಧಾನ ಆಗುವವರೆಗೂ ಅತ್ತು ಬಿಡಿ. ನಿಮ್ಮಷ್ಟೇ ಸಂತೋಷ ನನಗೂ ಆಗಿದೆ ಕಣ್ರಿ. ಇನ್ನೊಮ್ಮೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಎಷ್ಟೇ ಪ್ರೊಫೆಷನಲ್ ಆಗಿದ್ರೂ ಕೆಲವೊಮ್ಮೆ ಪ್ರೊಫೆಷನಲಿಸಂ ಜೊತೆ ಸೆಂಟಿಮೆಂಟ್ ಸೇರಿಕೊಂಡು ಬಿಡುತ್ತೆ. ಅದೇಕೋ ಈ ಪ್ರಾಜೆಕ್ಟ್ ಅನ್ನು ಸ್ವಲ್ಪ ವೈಯಕ್ತಿಕವಾಗಿ ತೆಗೆದುಕೊಂಡು ಬಿಟ್ಟಿದ್ದಳು. ಹಾಗಾಗಿ ಫಲಿತಾಂಶ ಸಾಧಿಸಿದಾಗ ಉದ್ವೇಗಕ್ಕೊಳಗಾಗಿದ್ದಳು. ಅವಳ ಚೀರಾಟ ಪಕ್ಕದ ಕೋಣೆಗೂ ಕೇಳಿಸಿತ್ತು. ಪಕ್ಕದ ಕೋಣೆಯಲ್ಲೇ ಕುಳಿತಿದ್ದ ಹಿರಿಯ ನಿರ್ದೇಶಕರು ಅವಳ ಚೀರಾಟ ಕೇಳಿ ಏನಾಯಿತೋ ಎಂದು ಆತಂಕದಿಂದ ಅವರು ಬಂದಿದ್ದರು. ಏನಾಯ್ತಮ್ಮ, ಏನೋ ಕಿರಿಚಿದೆ ಹಾಗಾಯ್ತಲ್ಲ, ಅವರ ಆತಂಕವನ್ನು ವ್ಯಕ್ತಪಡಿಸಿದ್ದರು. ಶಿಶಿರ್ ತಾನೇ ಹಿರಿಯ ನಿರ್ದೇಶಕರಿಗೆ ಹೇಳಿದ್ದ, ಸಾರ್, ಆ ಪಾಸ್ವರ್ಡ್ ಅನ್ನು ಸಿರಿಯವರು ಪತ್ತೆ ಮಾಡಿಯೇ ಬಿಟ್ಟರು ನೋಡಿ. ಫೈಲ್ ಓಪನ್ ಆಗೇ ಬಿಟ್ಟಿದೆ. ಶಿ ಈಸ್ ರಿಯಲಿ ಬ್ರಿಲಿಯಂಟ್ ಸರ್. ಹೌದೇ? ಮೈ ಗಾಡ್, ಮೈ ಗಾಡ್. ಥ್ಯಾಂಕ್ ಯು ಸಿರಿ. ಅಭಿನಂದನೆಗಳು. ನಮ್ಮ ಕೇಂದ್ರದ ಎಲ್ಲರ ಕಡೆಯಿಂದ ನಿಮಗೆ ತುಂಬಾ ಧನ್ಯವಾದಗಳು. ಸಿರಿ, ರಿಲ್ಯಾಕ್ಸ್ ಮಾಡಿಕೊಳ್ಳಿ. ನಿಮ್ಮ ಸಾಧನೆ ಮೆಚ್ಚುವಂತಹದ್ದು. ಹಿರಿಯ ನಿರ್ದೇಶಕರಂತೂ ಭೂಮಿಯ ಮೇಲೆಯೇ ಇರಲಿಲ್ಲ. ಈ ಸಮಯಕ್ಕಾಗಿ ಸುಮಾರು 3 ವರ್ಷಗಳಿಂದ ಕಾದಿದ್ದರು. ಕೇಂದ್ರ ಸರ್ಕಾರಕ್ಕೆ ಮುಖ ತೋರಿಸದಂತಹ ಪರಿಸ್ಥಿತಿ ತಲುಪಿದ್ದರು. ಈಗ ಆ ಪರಿಸ್ಥಿತಿ ಬದಲಾಗಿತ್ತು. ಸಿರಿ ಈ ವೇಳೆಗೆ ಸಾಮಾನ್ಯ ಸ್ಥಿತಿಗೆ ಬಂದಿದ್ದಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಿಶಿರ್, ಥ್ಯಾಂಕ್ ಯು ಪಪ್ಪಾ. ಸಿರಿ, ನಾನು ಎಲ್ಲಾ ನಿರ್ದೇಶಕರುಗಳಿಗೆ ಈ ಸುದ್ದಿ ತಿಳಿಸಲು ವ್ಯವಸ್ಥೆ ಮಾಡಿ ಬರುತ್ತೇನೆ. ಈಗಲೇ ಎಲ್ಲರಿಗೂ ಸ್ವೀಟ್ ತರಿಸಿ ಹಂಚುತ್ತೇನೆ. ಇವತ್ತು ನಿಮ್ಮಿಬ್ಬರ ಲಂಚ್ ನಮ್ಮ ಜೊತೆ, ನನ್ನ ಲೆಕ್ಕದಲ್ಲಿ. ಓಕೆ? ಹಿರಿಯ ನಿರ್ದೇಶಕರಿಗೆ ನಿಂತಲ್ಲಿ ನಿಲ್ಲಲಾಗುತ್ತಿರಲಿಲ್ಲ. ಅವರು ಅತೀವ ಉದ್ವೇಗಕ್ಕೊಳಗಾಗಿದ್ದರು. ಸಿರಿಗೆ ಅಪಾರ ಕೋಪ ಬಂದಿದೆ. ಶಿಶಿರ್, ಇಲ್ಲಿ ಈಗ ನಾವಿಬ್ಬರೇ ಇದ್ದೀವಿ. ಹೇಳಿ, ನೀವೇಕೆ ಹಾಗೆ ಮಾಡಿದಿರಿ? ನಾನೇನು ಮಾಡಿದೆ? ನಟನೆ ಬೇಡ ಶಿಶಿರ್. ತೆಕ್ಕೆಯಲ್ಲಿ ಕೆಳಗಿದ್ದ ಆ ಪುಸ್ತಕವನ್ನ ನೀವು ಮೇಲೆ ಇಟ್ಟಿದ್ದನ್ನು ನಾನು ಗಮನಿಸಲಿಲ್ಲವೆಂದು ತಿಳಿಯಬೇಡಿ. ಆ ಪುಸ್ತಕ ನನ್ನ ಕಣ್ಣಿಗೆ ಬೀಳಲೇಬೇಕು ಎಂತಲೇ ನೀವು ಅದನ್ನು ಮೇಲೆ ಇರಿಸಿದ್ದು. ಹೌದೋ ಅಲ್ಲವೋ? ನಿಜ ಹೇಳದಿದ್ದರೆ ನಿಮ್ಮ ಜೊತೆ ಟೂ. ಹೌದು, ನಾನು ಆ ಕಾರಣಕ್ಕೆ ಹಾಗೆ ಮಾಡಿದ್ದು. ಓಕೆ, ಅಂದರೆ ಆ ಪುಸ್ತಕದಲ್ಲಿದ್ದ ರಹಸ್ಯ ನಿಮಗೆ ಮೊದಲೇ ತಿಳಿದಿತ್ತು? ಸಂದೇಹ ಇತ್ತು, ಖಚಿತವಾಗಿರಲಿಲ್ಲ. ಕಂಪ್ಯೂಟರ್ನಲ್ಲಿ ನಾನು ಅದನ್ನು ಪ್ರಯೋಗ ಮಾಡಿರಲಿಲ್ಲ. ಏಕೆ? ಕ್ಷಮಿಸಿ, ಅದು ನನ್ನ ಸ್ವಾರ್ಥ. ಅಂದರೆ ಆ ಕೆಲಸ ನಿಮ್ಮಿಂದಲೇ ಆಗಿ ನಿಮ್ಮ ಸಂತೋಷದ ಸಂಭ್ರಮವನ್ನು ನೋಡುವ ಸೌಭಾಗ್ಯ ನನ್ನದಾಗಲಿ ಅನ್ನೋ ಸ್ವಾರ್ಥ. ನೀವೆಷ್ಟು ಒಳ್ಳೆಯವರು ಶಿಶಿರ್.
ಸಾಮಾನ್ಯವಾಗಿ ಬೇರೆಯವರ ಸಾಧನೆಯನ್ನು ಕದ್ದು ಅದು ತಮ್ಮದೇ ಎಂದು ಹೇಳಿಕೊಳ್ಳುವ ಈ ಕಾಲದಲ್ಲಿ ನೀವು ಈ ರೀತಿ ಬಿಟ್ಟು ಕೊಟ್ಟಿದ್ದು ಸರಿಯಲ್ಲ. ಈ ಸಾಧನೆ ನಿಮ್ಮದೇ. ಅದು ಬಿಡಿ ಸಿರಿಯವರೇ, ನೀವು ತುಂಬಾ ಕೆಲಸ ಮಾಡಿದ್ದೀರಿ. ನಾನು ಹೆಚ್ಚಾಗಿ ಹರಟೆ ಹೊಡೆದು ಕಾಲ ಕಳೆದದ್ದೇ ಜಾಸ್ತಿ. ಈ ಸಾಧನೆಯ ಕ್ರೆಡಿಟ್ ನಿಮಗೇ ಸಲ್ಲಬೇಕು. ನೀವೇ ಅಲ್ಲವೇ ಇದೇ ಪಾಸ್ವರ್ಡ್ ಎಂದು ಖಚಿತಪಡಿಸಿದ್ದು? ನನ್ನದು ಬರೀ ಸಂದೇಹವಾಗಿತ್ತಲ್ಲವೇ? ಓಕೆ ಶಿಶಿರ್, ಲೆಟ್ ಅಸ್ ಶೇರ್ ಇಟ್. ರೀ ಸಿರಿ, ಒಂದು ಸಲಹೆ. ಸಂಜೆ ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ. ಈ ಸಂಜೆ ನಾವಿಬ್ಬರೇ ಹೋಗೋದಕ್ಕಿಂತ ನಿಮ್ಮ ಪೇರೆಂಟ್ಸ್ ಅನ್ನು ಡಿನ್ನರಿಗೆ ಕರೆದರೆ ಹೇಗೆ? ಅವರು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿ. ಆಫ್ಟರ್ ಆಲ್, ಈ ಲೇಖನ ನಿಮ್ಮಪ್ಪಂದೇ ಅಲ್ವಾ? ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗುತ್ತಿದೆ ಕಣ್ರಿ. ಒಂಟಿ ಹುಡುಗಿ ಜೊತೆ ಸುತ್ತೋಕೆ ಒಪ್ಪಿಕೊಂಡಿದ್ರೂ ಅಪ್ಪ ಅಮ್ಮ ಬರ್ಲಿ ಅಂತೀರಲ್ಲ, ಅವರನ್ನು ಕರಿತೀನಿ. ಒಟ್ಟಿಗೆ ಫ್ಯಾಮಿಲಿ ಡಿನ್ನರ್ ಮಾಡೋಣ. ಏನಂದ್ರಿ? ನಾನೇನು ಅನ್ನಲಿಲ್ಲ ಬಿಡಿ. ಈಗ ಹಿರಿಯ ನಿರ್ದೇಶಕರು ಊಟಕ್ಕೆ ಕರೀತಿದ್ದಾರೆ, ನಡೀರಿ. ಒಂದೇ ನಿಮಿಷ, ಈ ಫೈಲ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಬರುತ್ತೇನೆ. ಇನ್ನು ಮುಂದೆ ಇವುಗಳ ಜವಾಬ್ದಾರಿ ಅವರದ್ದೇ. ನಿರ್ದೇಶಕರ ಸಭೆಯಲ್ಲಿ ಸಂಭ್ರಮದ ವಾತಾವರಣ. ಅವರು ನಿಜಕ್ಕೂ ಸಂಭ್ರಮಿಸಿದರೆ ವಿಲನ್ಗಳ ಕಥೆ ಏನಾಯಿತು? ಆ ದಿನ ಮಧ್ಯಾಹ್ನ ವಿಜ್ಞಾನ ಕೇಂದ್ರದಲ್ಲಿ ಹಾಜರಿದ್ದ ಎಲ್ಲ ನಿರ್ದೇಶಕರನ್ನು ತುರ್ತು ಸಭೆಗೆ ಕರೆದಿದ್ದರು. ಒಂದಿಬ್ಬರು ಹೊರತುಪಡಿಸಿ ಉಳಿದೆಲ್ಲರೂ ಸಭೆಗೆ ಹಾಜರಾಗಿದ್ದರು. ಹಿರಿಯ ನಿರ್ದೇಶಕರು ಆರಂಭಿಸಿದ್ದರು. ಫ್ರೆಂಡ್ಸ್, ಬ್ರೇಕಿಂಗ್ ನ್ಯೂಸ್. ನಮಗೆ ಬೇಕಿದ್ದ ಪಾಸ್ವರ್ಡ್ ಸಿಕ್ಕಿದೆ. ಸಿರಿಯವರು ಅದನ್ನು ಸಾಧಿಸಿದ್ದಾರೆ. ನಾನೇ ಬೆಳಿಗ್ಗೆ ನೋಡಿದ್ದೇನೆ. ಆಕೆಗೆ ಅಭಿನಂದನೆ ಮತ್ತು ಧನ್ಯವಾದ. ಶಿಶಿರ್ ಅವರ ಎಲ್ಲ ಸಹಕಾರಕ್ಕೂ ನಮ್ಮ ಧನ್ಯವಾದಗಳು. ನಮ್ಮನ್ನು ನಾವೇ ಕಂಗ್ರ್ಯಾಚುಲೇಟ್ ಮಾಡಿಕೊಳ್ಳೋಣ. ಎಲ್ಲರೂ ಸಿರಿ ಮತ್ತು ಶಿಶಿರ್ಗೆ ಮತ್ತು ಅವರವರಿಗೆ ಅಭಿನಂದನೆ ಧನ್ಯವಾದಗಳನ್ನು ಹೇಳಿಕೊಳ್ಳುವ ಸಂಭ್ರಮವೇ ಸ್ವಲ್ಪ ಹೊತ್ತು ನಡೆಯಿತು. ನಂತರ ಹಿರಿಯ ನಿರ್ದೇಶಕರು ಎಲ್ಲರ ಗಮನ ಸೆಳೆದಿದ್ದರು. ಫ್ರೆಂಡ್ಸ್, ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ನಮ್ಮ ಕೇಂದ್ರದ 2 ಹಾಲಿ ಸಿಬ್ಬಂದಿ, ಒಬ್ಬ ನಿವೃತ್ತ ಸಿಬ್ಬಂದಿ ಮತ್ತು ಹೊರಗಿನ 2 ವ್ಯಕ್ತಿಗಳನ್ನು ಬಂಧಿಸಿದ್ದಾರೆಂದು ಸುದ್ದಿ ಬಂದಿದೆ. ನಮ್ಮ ಸುಪರ್ದಿನಲ್ಲಿದ್ದ ಮೂಲ ಸಿಡಿಯನ್ನು ಕದ್ದು ಹೊರದೇಶದ ಒಬ್ಬ ಏಜೆಂಟನಿಗೆ ಮಾರುವ ಪ್ರಯತ್ನದಲ್ಲಿದ್ದ ಆಪಾದನೆ ಮೇಲೆ ನಮ್ಮಲ್ಲಿದ್ದ ಸಿಡಿ ಕಳುವಾಗಿದೆ. ಆಕಾಶಕ್ಕೇರಿದ್ದ ಸಂಭ್ರಮದ ಬೆಲೂನಿಗೆ ಸೂಜಿ ಚುಚ್ಚಿದಂತಾಗಿತ್ತು ಎಲ್ಲರಿಗೆ. ಎಲ್ಲರೂ ಒಟ್ಟಿಗೆ, ಮೂಲ ಸಿಡಿ ಕಳುವಾಯಿತೆ? ಹೌದು, ಅದು ಈಗ ಪೊಲೀಸರ ಕೈಲಿ ಇದೆಯಂತೆ. ಅವರೆಲ್ಲರ ಆತಂಕದ ನಡುವೆ ಶಿಶಿರ್ ಮಾತನಾಡಿದ್ದ. ಸಾರ್, ಅದರ ಬಗ್ಗೆ ಮಾತನಾಡಲು ನನಗೆ ಅವಕಾಶ ಕೊಡಿ. ಎಲ್ಲರೂ ಮೌನವಾಗಿ ಶಿಶಿರ್ ಕಡೆ ನೋಡಿದರು. ಸಾರ್, ಆ ಮೂಲ ಸಿಡಿ ಕಳುವಾಗಿಲ್ಲ. ಇಲ್ಲೇ ಸುಭದ್ರವಾಗಿದೆ. ಕಳುವಾಗಿದ್ದು ಡಮ್ಮಿ ಡೂಪ್ಲಿಕೇಟ್ ಸಿಡಿ. ನಾನೇ ಅದನ್ನು ಬದಲಿಸಿಟ್ಟಿದ್ದು. ಎಲ್ಲರೂ ಒಟ್ಟಿಗೆ ವಾಟ್ ಎಂದು ಅವನ ಕಡೆ ನೋಡುತ್ತಲೇ ಉಸಿರು ಬಿಗಿ ಹಿಡಿದು ಆಶ್ಚರ್ಯ ವ್ಯಕ್ತಪಡಿಸಿದ್ದರು. ಸಿರಿಗೂ ಇದು ಆಶ್ಚರ್ಯದ ಸಂಗತಿಯಾಗಿತ್ತು. ಹೌದು ಸಾರ್, ಮೊದಲು ನನ್ನ ಬಗ್ಗೆ ಹೇಳಿಕೊಳ್ಳಲು ಅಪೇಕ್ಷಿಸುತ್ತೇನೆ. ಅದೀಗ ಅಗತ್ಯವಾಗಿದೆ. ಆ ಮೈಕಟ್ಟು ಹೇರ್ ಕಟ್ಟಿನ ಹುಡುಗನ ಕಥೆ ಏನು? ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.